ವಾಟ್ಸಪ್ ಗೈಸ್, ಎಲ್ಲರಿಗೂ ಸ್ವಾಗತ ನನ್ನ ಹೊಸ ನ್ಯೂ ವ್ಲಾಗ್ಗೆ. ಎಲ್ಲರಿಗೂ ಟೈಟಲ್ ಮತ್ತು ತಮ್ನೇಲ್ ನೋಡಿ ಗೊತ್ತೇ ಆಗಿರುತ್ತೆ ಇವತ್ತಿನ ವ್ಲಾಗ್ ಎಂದ್ರ ಬಗ್ಗೆ ಅಂತ. ಹೌದು ಗೈಸ್, ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು 10th ಎಷ್ಟು ಪರ್ಸೆಂಟೇಜ್ ಬಂದಿದೆ, 10th ಆದಮೇಲೆ ಏನು ತೊಗೊತಾ ಇದ್ದೀನಿ, ಯಾವ ಕಾಲೇಜು, ಫ್ಯೂಚರ್ ಪ್ಲ್ಯಾನ್ ಏನು, JE ಬರೀತೀನ, ನೀಟಾ ಅಥವಾ CAನಾ, ಯಾವ ಸ್ಟ್ರೀಮ್ ತೊಗೊಂಡೆ ಅನ್ನೋದನ್ನೆಲ್ಲ ಪೂರ್ತಿ ಈ ವಿಡಿಯೋ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಯಾರ್ಯಾರು ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರೋ ಅವರೆಲ್ಲರೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾನೇ ಇರಿ. ಇನ್ನು ಇದೇ ಥರ ಹೊಸ ಹೊಸ ಕಂಟೆಂಟ್ಸ್ ಎಲ್ಲನೂ ಬರ್ತಾನೆ ಇರುತ್ತೆ. ಸೊ ಇವಾಗ ವಿಡಿಯೋನ ಶುರು ಮಾಡೋದಾದರೆ ಫಸ್ಟು ಸ್ಟಾರ್ಟಿಂಗು 10th ಪರ್ಸೆಂಟೇಜಿಂದ ಶುರು ಮಾಡೋಣ. ನಂದು 10th ಪರ್ಸೆಂಟೇಜು 2025 to 2026 ಬ್ಯಾಚ್ ನಾನೇನಿದ್ನೋ, ನಾನು ಬಂದುಬಿಟ್ಟು ಸ್ಟೇಟ್ ಬೋರ್ಡ್ ಇದರಲ್ಲಿ ಓದಿದ್ದು 10th ಎಲ್ಲನೂ. ಸೊ ನಂದು 83% ಬಂದಿದೆ 10th. ನಿಮ್ಮದೇನೋ ಯಾರನ್ನ 10th ಸ್ಟೂಡೆಂಟ್ಸ್ ಈ ವರ್ಷ ರಿಸಲ್ಟ್ಸ್ ಬಂದಿರೋರು ನೋಡ್ತಾ ಇದ್ದಾರೆ, ನಿಮ್ಮದೆಲ್ಲನೂ ಕಮೆಂಟ್ ಮಾಡಿಬಿಡಿ ಎಷ್ಟೆಷ್ಟು ಪರ್ಸೆಂಟೇಜ್ ಬಂದಿದೆ ನಿಮ್ಮದು ಅಂತ. ಸೊ ಇವಾಗ ವಿಡಿಯೋನ ಮುಂದುವರ್ಸೋಣ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾಲೇಜ್ ಯಾವ್ದು ತೊಗೊಂಡೆ, ಯಾವ ಕಾಲೇಜು, ಎಲ್ಲರಿಗೂ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಕಾಲೇಜ್ ಸೆಲೆಕ್ಟ್ ಮಾಡೋವಾಗ. ತುಂಬಾ ಡಿಫ್ರೆಂಟ್ ಥರ ಕಾಲೇಜಸ್ ಎಲ್ಲ ಕಡೆನೂ ಥ್ರೂಔಟ್ ಬ್ಯಾಂಗ್ಳೂರು, ಹೊಸಕೋಟೆ ಎಲ್ಲ ಕಡೆ ಕಾಲೇಜಸ್ ಡಿಫ್ರೆಂಟ್ ಕಾಲೇಜಸ್ ಇರ್ತವೆ. ಸೊ ನಾನು ಚೂಸ್ ಮಾಡಿರೋ ಕಾಲೇಜ್ ಬಂದುಬಿಟ್ಟು ಸೆಂಟ್ ಜೋಸೆಫ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ನಿಯರ್ MG ರೋಡ್ ಹತ್ರನೇ, ಚರ್ಚ್ ಸ್ಟ್ರೀಟ್ ಹತ್ರ ಬರುತ್ತೆ. ಸೊ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ಇದು ಆನ್ಲಿ ಬಾಯ್ಸ್ ಕಾಲೇಜು, ಇದು ಕೋಹೆಡ್ ಅಲ್ಲ, ಇದು ಬರೀ ಬಾಯ್ಸ್ ಕಾಲೇಜ್ ಇದು. ಸೊ ನೆಕ್ಸ್ಟು ಯಾವ ಸ್ಟ್ರೀಮ್ ತೊಗೊಂಡ್ರೆ ಅಂತ ಮಾತಾಡಬೇಕಾದ್ರೆ, ಸೈನ್ಸಾ, ಕಾಮರ್ಸಾ ಅಥವಾ ಆರ್ಟ್ಸಾ ಅಂತ ಹೇಳೋದಾದರೆ, ಸೊ ನಾನು ತೊಗೊಂಡಿರೋದು ಸೈನ್ಸಲ್ಲಿ ಬಂದುಬಿಟ್ಟು ತುಂಬಾ ಕಾಂಬಿನೇಷನ್ಸ್ ಇರುತ್ತೆ. PCMC, PCB, PCM, PCMB. ನಾನು ತೊಗೊಂಡಿರೋದು ಬಂದುಬಿಟ್ಟು PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯೋಲಜಿ. ಸೊ ಈ 4 ಸಬ್ಜೆಕ್ಟ್ಸ್ನ ನಾನು ಆಪ್ಟ್ ಮಾಡ್ಕೊಂಡಿದ್ದೀನಿ 11th ಮತ್ತು 12th. ಸೊ ಏನಕ್ಕೆ ತೊಗೊಂಡೆ, JE ಬರಿತೀನ ಅಥವಾ ನೀಟಾ ಅಥವಾ ಏನು ಬೇರೆ ಪ್ಲ್ಯಾನ್ಸ್ ಇದ್ದಾವೆ ಅಂತ ನಾನು ಇವಾಗೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಶುರು ಮಾಡೋದಾದರೆ, ಏನು ಸ್ಟ್ರೀಮ್ನ ಏನಕ್ಕೆ ತೊಗೊಂಡೆ ನಾನು, PCMB ಏನಕ್ಕೆ ತೊಗೊಂಡೆ ನಾನು ಅಂದರೆ, ಸೊ PCMB ತೊಗೊಂಡಿರೋದು ನಾನು JEನೂ ಬರೆಯಲ್ಲ, ನೀಟ್ಗೂ ಅಟೆಂಪ್ಟ್ ಮಾಡಲ್ಲ. ನಾನು ಮಾಡ್ತಾ ಇರೋದು ಕಾಲೇಜ್ ಆಫ್ ಫಾರೆಸ್ಟ್ರಿ ಮಾಡೋದಕ್ಕೋಸ್ಕರ ನಾನು PCMB ತೊಗೊಂಡೆ. ಸೊ ಅರಣ್ಯ ಮಹಾವಿದ್ಯಾಲಯ ಓದೋದಕ್ಕೋಸ್ಕರ ತೊಗೊಂಡೆ. ಸೊ ಆ್ಯಕ್ಚುಲಿ ಇದಕ್ಕೆ ಏನಿದೆ ಪ್ರಾಸೆಸ್ಸು ಅಂದರೆ, ಕಾಲೇಜ್ ಆಫ್ ಫಾರೆಸ್ಟ್ರಿಗೆ ಜಾಯ್ನ್ ಆಗೋಕ್ಕೆ. ಸೊ ಅದಕ್ಕೇನಿದೆ ಅಂದರೆ, ನೀವು ಫಸ್ಟು 2 years PCMBನ ಮಾಡಬೇಕು. KCET ಬರೆದು ರ್ಯಾಂಕಿಂಗ್ ಬಂದರೆ 2 ಕಾಲೇಜ್ ಇದೆ ನಮ್ಮ ಕರ್ನಾಟಕದಲ್ಲಿ, ಪೊನ್ನಂಪೇಟೆಲೊಂದು, ಸಿರ್ಸಿಯಲ್ಲೊಂದು, 2 ಕಾಲೇಜ್ ಆಫ್ ಫಾರೆಸ್ಟ್ರಿ ಇದೆ ಗೌರ್ಮೆಂಟ್ ಕಡೆಯಿಂದ. ಸೊ ಅವೆರಡರಲ್ಲಿ ಯಾವುದನ್ನ ಅಲಾಟ್ ಮಾಡ್ತಾರೆ. ಸೊ 4 year ಕೋರ್ಸ್ ಇರುತ್ತೆ. ನೀವು BSc ಇನ್ ಫಾರೆಸ್ಟ್ರಿ ಬೇಕಾನ ಅಪ್ಲೈ ಮಾಡ್ಬೋದು, ಇಲ್ಲ BSc ಇನ್ ಅಗ್ರಿಕಲ್ಚರ್ಗೂ ಅಪ್ಲೈ ಮಾಡ್ಬೋದು. ಸೊ 2 ಸ್ಟ್ರೀಮ್ ಇದೆ. ನಾನು ತೊಗೊತಾ ಇರೋದು BSc ಇನ್ ಫಾರೆಸ್ಟ್ರಿ. ನಾನು ಫಾರೆಸ್ಟ್ ಕಡೆಗೆ ಹೋಗ್ತಾ ಇದ್ದೀನಿ, ಅಗ್ರಿಕಲ್ಚರ್ ಕಡೆ ಹೋಗ್ತಾ ಇಲ್ಲ. ಫಾರೆಸ್ಟ್ ಕಡೆ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಫಾರೆಸ್ಟ್ ಕಡೆ ತೊಗೊತಾ ಇದ್ದೀನಿ. BSc ಇನ್ ಫಾರೆಸ್ಟ್ರಿ ಮಾಡ್ಬೋದು. ಸೊ ಇದರಲ್ಲಿ ಏನೇನು ಸ್ಕೋಪ್ ಇದೆ ಅಂದರೆ, ನೀವು BSc ಇನ್ ಫಾರೆಸ್ಟ್ 4 years ಆದಮೇಲೆ ನೀವು MSc ಇನ್ ಫಾರೆಸ್ಟ್ರಿ ಮಾಡ್ಬೋದು, PhD ಇನ್ ಫಾರೆಸ್ಟ್ರಿ ಮಾಡ್ಬೋದು. ಸೊ ಇವೆಲ್ಲ ಇಲ್ಲ, ನಾವು BSc ಇನ್ ಫಾರೆಸ್ಟ್ರಿ ಮಾಡೋದಾದ್ಮೇಲೆ ಕೆಲ್ಸಕ್ಕೆ ಹೋಗಬೇಕು ಅಂದರೆ ಕೆಲಸಗಳು ಅದರಲ್ಲೂ ಅಲಾಟ್ಮೆಂಟ್ ಇದ್ದಾವೆ. ಫಾರೆಸ್ಟ್ ರೇಂಜರ್ ಆಗ್ಬೋದು, ವೈಲ್ಡ್ ಲೈಫ್ ಬಯಾಲಜಿಸ್ಟ್ ಆಗ್ಬೋದು, ಇನ್ನು ಎಷ್ಟೊಂದು ಹಲವಾರು ಜಾಬ್ ಆಪರ್ಚುನಿಟೀಸ್ ಇದೆ ಫಾರೆಸ್ಟ್ರಿ ಆದಮೇಲೆ. ಸೊ ಇಲ್ಲ ಅಂದರೆ ನೀವು UPSCಗೆ ಪ್ರಿಪೇರ್ ಆಗ್ಬೋದು. UPSCಯಲ್ಲಿ ಏನಂದರೆ IFS ಆಗ್ಬೋದು. ನೀವು ಇಂಡಿಯನ್ ಫಾರೆಸ್ಟ್ ಸರ್ವೀಸಸಲ್ಲಿ ಇಂಡಿಯನ್ ಫಾರೆಸ್ಟ್ ಆಫೀಸರ್ ಸರ್ವೀಸಸ್ ನೀವು ಜಾಯ್ನ್ ಆಗ್ಬೋದು. ಸೊ ಅದಕ್ಕೇನಂದರೆ, ನೀವು ಏನು ಮಾಡಬೇಕು ಅಂದರೆ, ಸೇಮ್ UPSC ಬೇರೆ IAS IPS ಹೆಂಗಾಗ್ತಾರೋ ಅದೇ ಥರನೇ ಇದು ಪ್ರಾಸೆಸ್ ಇರುತ್ತೆ. ಸೊ ಅದಕ್ಕೆ ನೀವು UPSCನ ಕ್ಲಿಯರ್ ಮಾಡಬೇಕು. ಪ್ರಿಲಿಮ್ಸು ಮೈನ್ಸ್ ಕ್ಲಿಯರ್ ಆದಮೇಲೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಆದಮೇಲೆ ಸೆಲೆಕ್ಷನ್ ಆದರೆ ಪೋಸ್ಟಿಂಗ್ ಇರುತ್ತೆ ನಿಮಗೆ, ಯಾವ ಡಿಪಾರ್ಟ್ಮೆಂಟಲ್ಲಿ ಹೆಂಗೆ ಅಂತ. ಆಮೇಲೆ ನೀವು IFS ಆಫೀಸರ್ಗೆ ನೀವು ಇದು ಮಾಡ್ಬೋದು. ಸೊ ನಾನು UPSC ಬರೆದು IFS ಆಫೀಸರ್ ಆಗೋದಕ್ಕೆ ಇದು ತೊಗೊಂಡು PCMB ಏನಿದೆಯೋ ಅದನ್ನು ನಾನು ಆಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ನಂದು ಪ್ಲ್ಯಾನ್ ಏನಿದೆಯೋ ಈ ಥರ ಕಾಲೇಜ್ ಆಫ್ ಫಾರೆಸ್ಟ್ರಿ ಮಾಡ್ತಾಯಿದ್ದೀನಿ. ನೀವೇನೇನು ಮಾಡ್ತಾಯಿದ್ದೀರಾ, ನೀವು ಯಾವ ಸ್ಟ್ರೀಮ್ ತೊಗೊಂಡ್ರಿ, ಯಾವ ಕಾಲೇಜು, ಮತ್ತು ಏನು ನೀವು ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ ಅಂದ್ಕೊಂಡಿದ್ದೀರೋ ಎಲ್ಲನೂ ಈ ವಿಡಿಯೋಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಬೇಕಂದರೆ ನನಗೆ ತಿಳಿಸಿ. ನಾನು ಎಲ್ಲರ ಕಮೆಂಟ್ಸನ್ನು ಓದ್ತೀನಿ. ಸೊ ಇನ್ನೊಂದು ಸೆಂಟ್ ಜೋಸೆಫ್ಸ್ ಪ್ರೀ ಯೂನಿವರ್ಸಿಟಿದು ಏನೇನು
ಇದಿದೆಯೋ ವೀಡಿಯೋಸು ನಾನು ನೆಕ್ಸ್ಟ್ ವೀಡಿಯೋಲಿ ಒಂದರಲ್ಲಿ ಕವರ್ ಮಾಡ್ತೀನಿ, ಅದ್ರದ್ದು ಪೂರ್ತಿ ಒಂದು ವೀಡಿಯೋ ಮಾಡ್ತೀನಿ, ಅದಕ್ಕೆ ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ಇಯರ್ ಯಾರನ್ನ ಸ್ಟೂಡೆಂಟ್ಸ್ ಜಾಯ್ನ್ ಆಗೋರ್ಗಿದ್ರೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ. ಹೇಗಿದೆ ಪ್ರಾಸೆಸ್ಸು, ಅಪ್ಲಿಕೇಶನ್ ಹೆಂಗೆ ಹಾಕೋದು, ಸೆಲೆಕ್ಷನ್ ಹೇಗಿರುತ್ತೆ, ಇಂಟರ್ವ್ಯೂವು ಎಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ವೀಡಿಯೋ ಅಲ್ಲಿ. ಸೊ ಈ ವಿಡಿಯೋಗೆ ಸದ್ಯಕ್ಕೆ ಇಷ್ಟೇ ಗೈಸ್. ನಾನೇನೇನಿದೆಯೋ ನಾನು 10% ಹಿಡಿದು ನನ್ನ ಫ್ಯೂಚರ್ ಪ್ಲ್ಯಾನ್ಸ್, ನಾನು ಏನು ತೊಗೊಂಡಿದ್ದೆ ಸ್ಟ್ರೀಮು, ಕಾಲೇಜು, ಮತ್ತು ಏನಾಗಬೇಕು ಅಂದ್ಕೊಂಡಿದ್ದೆ, ಯಾವ ಫೀಲ್ಡ್ ಕಡೆ ಹೋಗಿದ್ದೀನಿ ಅನ್ನೋದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ, ಇದೇ ಥರ ಹೊಸ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಸೊ ಈ ವಿಡಿಯೋಗೆ ಇಷ್ಟೇ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನಗೆ ಇನ್ನೊಂದು ಸ್ವಲ್ಪ ಸಪೋರ್ಟು ಮತ್ತು ಮೋಟಿವೇಶನ್ ಕೊಟ್ಟರೆ ನಾನು ಇದೇ ಥರ ಹೊಸ ಕಂಟೆಂಟ್ಸು ಬರ್ತಾನೆ ಇರುತ್ತೆ. ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಲಿ ಸಿಗ್ತೀನಿ. ಬಾಯ್ ಗೈಸ್.